ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹೆರಿಗೆ ಆದ ನಂತರ ಬಾಣಂತಿಯರಿಗೆ ನೀರು ಕೊಡಬಾರ್ದು ಅಂತ ಒಂದು ಮೂಢನಂಬಿಕೆ ಇದೆ. ನೀರು ಕುಡಿದ್ರೆ ಬಾಣಂತಿ ಅವಳಿಗೆ ಶೀತ ಆಗುತ್ತೆ, ಅವಳ ಹಾಲನ್ನು ಕುಡಿದ ಮಗು ಕೂಡ ಶೀತ ಆಗುತ್ತೆ, ಥಂಡಿ ಆಗುತ್ತೆ. ಹಾಗಾಗಿ ಬಾಣಂತಿಯರಿಗೆ ನೀರು ಕೊಡಬಾರ್ದು ಅಂತ. ಇದು ಖಂಡಿತವಾಗಿ ತಪ್ಪು ಭಾವನೆ. ಬಾಣಂತಿಯರು ಹಾಲು ಕುಡಿಸ್ತಾ ಇರ್ತಾರೆ. ಯಾವಾಗಲೂ ಕೂಡ ಹಾಲು ಕುಡಿಸುವ ತಾಯಂದ್ರಿಗೆ ತುಂಬ ಬೆವರುಂಟಾಗುತ್ತೆ. ಅವರು ತುಂಬ ಬೆವರ್ತಾರೆ. ಹಾಗೂ ಹಾಲಿನ ಮೂಲಕ ಅವಳ ದೇಹದಲ್ಲಿನ ನೀರಿನ ಅಂಶ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲದೆ ಹೆರಿಗೆ ನಂತರ ಯೋನಿಯಲ್ಲಿ ಕೂಡ ಸ್ರಾವ ಆಗುತ್ತೆ. ಹೆರಿಗೆ ಸಮಯದಲ್ಲಿ ಕೂಡ ರಕ್ತಸ್ರಾವ ಆಗಿರುತ್ತೆ. ಒಟ್ಟಿನಲ್ಲಿ ಅವಳ ದೇಹದಿಂದ ನೀರಿನ ಅಂಶ, ಅವಳ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅವಳಿಗೆ ಬೇಕಾಗುವಷ್ಟು ನೀರನ್ನು ಖಂಡಿತ ಕೊಡಬೇಕು. ನೀವು ಥಂಡಿ ಊರಲ್ಲಿದ್ದು ಶೀತ ಗಾಳಿ ಬೀಸುತ್ತಿದ್ದು ತುಂಬ ಶೀತದ ವಾತಾವರಣ ಇದ್ದಿದ್ದರೆ ಆವಾಗ ಬೇಕಾದ್ರೆ ಬಿಸಿನೀರು ಕೊಡಿ. ಅದು ಬಿಟ್ಟು ನೀರನ್ನೇ ಕೊಡಬಾರ್ದು ಅಂಥೇಳಿ ಬಾಣಂತಿಗೆ ನೀರನ್ನು ಕೊಡದೇ ಇದ್ದರೆ ಅವಳಿಗೆ ತೀವ್ರತರವಾದ ತಲೆನೋವು ಬರುತ್ತೆ. ಇನ್ನು ಬೇರೆ ಬೇರೆ ರೀತಿಯ ತುಂಬ ಗಂಭೀರವಾದ ಸಮಸ್ಯೆ ಕೂಡ ಉಂಟಾಗಬಹುದು. ತುಂಬ ಸಾಮಾನ್ಯವಾಗಿ ಬಾಣಂತಿಯರು ಮಲಬದ್ಧತೆಯಿಂದ ಬಳಲ್ತಾರೆ. ಡಾಕ್ಟ್ರೇ 3 ದಿವಸದಿಂದ ಆಯಿತು, 4 ದಿವಸ ಆಯಿತು, ನನಗೆ ಮಲವಿಸರ್ಜನೆ ಆಗ್ತಾಯಿಲ್ಲ, ಮಲವಿಸರ್ಜನೆ ಜಾಗದಲ್ಲಿ ತುಂಬ ನೋವಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಕಡ್ತ ಬರ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ, ಹೊಟ್ಟೆ ಉಬ್ಬರಿಸ್ದಂಗೆ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಅಂತ ಇದೇ ರೀತಿಯ ತೊಂದರೆಗಳನ್ನು ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಹಾಗಾಗಿ ಬಾಣಂತಿಯರು ಆರೋಗ್ಯವಾಗಿರಬೇಕಾದ್ರೆ ಅವರು ಬಾಯಾರಿಕೆಯಾಗಿ ಎಷ್ಟು ನೀರನ್ನು ಬಯಸುತ್ತಾರೋ ಅಷ್ಟು ನೀರನ್ನು ಯಾವುದೇ ಚಿಂತೆ ಇಲ್ಲದೆ ಕೊಡಿ.